ಹಲೋ ಎಲ್ಲ ನನ್ನ ಪ್ರೀತಿಯ ಪುಟಾಣಿಗಳಿಗೆ SSLC ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ. ಇವತ್ತು ನಾವು ತ್ರಿಭುಜಗಳು ಅಂದರೆ ಟ್ರಯಾಂಗಲ್ಸ್ನ ಇಂಪಾರ್ಟೆಂಟ್ ಟಾಪ್ 3 PYQಗಳನ್ನ ಅಂದರೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳ ಟಾಪ್ 3 ಯಾವುದು ಅದನ್ನು ನೋಡ್ಲಿಕ್ಕೆ ಹೊರಟಿದ್ದೇವೆ, ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಹೊರಟಿದ್ದೇವೆ. ಯಾಕೆ ಇದನ್ನು ಮಾಡಬೇಕು ಅಂದರೆ ಇದೇ ರೀತಿಯ ಪ್ರಶ್ನೆಗಳು ನಿಮಗೆ ನಿಮ್ಮ ಫೈನಲ್ ಎಕ್ಸಾಮಲ್ಲಿ ಇರ್ಬೋದು, ಸ್ಟೇಟ್ ಪ್ರಿಪ್ರೇಟರಿಯಲ್ಲಿ ಆಗಿರ್ಬೋದು, ಅಥವಾ SA 1 ಕೂಡ ಆಗಿರ್ಬೋದು, FA 2 ಅಲ್ಲಿ ಆಗಿರ್ಬೋದು, ನಾವು ನೋಡ್ಬೋದು. ಸರ್ ಇದೇ ಕ್ವಶನ್ಸ್ ಬರುತ್ತಾ? ಇಲ್ಲ ಮಕ್ಕಳ, ಬರಬಹುದು, ಬಟ್ ಆದರೆ ಮೆಜಾರಿಟಿ ಬರಲ್ಲ. ಬೇರೆ ಬೇರೆ ಇದೇ ಟೈಪ್ ಆಫ್ ಕ್ವಶನ್ಸ್ ಬರುತ್ತೆ. ಕಾನ್ಸೆಪ್ಟ್ನ ನಾವು ಗಟ್ಟಿ ಮಾಡ್ಕೋಬೇಕಂದ್ರೆ ಈ ರೀತಿ ಎಲ್ಲ ಕ್ವಶನ್ಸ್ನ ಕೂಡ ಸಾಲ್ವ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ನಾವು ಇವಾಗ ಮೊದಲನೇದಾಗಿ ಒಂದು 3 ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳನ್ನ ಮಾಡ್ತಾ ಹೋಗೋಣ. ಮೊದಲನೇದು ABCD ಇಸ್ ಎ ಪ್ಯಾರಲೋಗ್ರಾಮ್. ನೋಡಿ, ಟ್ರಯಾಂಗಲ್ ಚಾಪ್ಟ್ರಲ್ಲಿ ಪ್ಯಾರಲೋಗ್ರಾಮ್ ಮೇಲೆ ಬರ್ತಕ್ಕಂಥ ಸುಮಾರು ಪ್ರಶ್ನೆಗಳು ಫೈನಲ್ ಎಕ್ಸಾಮಲ್ಲಿ ಕೂಡ ರಿಪೀಟ್ ಆಗುತ್ತೆ. ದಿಸ್ ಈಸ್ ಒನ್ ಸಚ್ ಪ್ರಾಬ್ಲಮ್. ಇದು ಒಂದು ಹಿಂದಿನ ವರ್ಷದಲ್ಲಿ ಬಂದಿರತಕ್ಕಂಥ ಕ್ವಶನ್. ABCD ಇಸ್ ಎ ಪ್ಯಾರಲೋಗ್ರಾಮ್ ಅಂತ ಹೇಳ್ತಿದ್ದಾರೆ. ಫಸ್ಟು ಡಯಾಗ್ರಾಮ್ನ ಬರ್ಕೋಣ. ABCD ಒಂದು ಸಮಾಂತರ ಚತುರ್ಭುಜ. ABCD ಇಸ್ ಎ ಪ್ಯಾರಲೋಗ್ರಾಮ್. ಒಂದು ಪ್ಯಾರಲೋಗ್ರಾಮ್ ಬರ್ಕೋತೀವಿ ನಾವು. ಇದಕ್ಕೆ ಹೆಸರು ಕೊಡೋಣ ABCD. ಹೆಸರು ಕೊಡ್ಬೇಕಾದ್ರೆ ಫುಲ್ ಸೈಕಲ್ ಕೊಡಬೇಕು. ABCD ಅಂತ ಕೊಡಬಾರ್ದು, ಓಕೆನಾ? ಫುಲ್ ಒಂದು ರೌಂಡ್ ಬರಬೇಕು. ರೈಟ್, ಇ ಇಸ್ ಅ ಪಾಯಿಂಟ್ ಆನ್ BC. BC ಮೇಲೆ, BC ಎಲ್ಲಿದೆ? ಇಲ್ಲಿದೆ. ಇದ್ರ ಮೇಲೆಲ್ಲ ಒಂದು ಪಾಯಿಂಟ್ E ಅಂತ ಇದೆ ಅಂತೆ. ಮಿಡ್ ಪಾಯಿಂಟ್ ಅಲ್ಲ ಅದು, ಜಸ್ಟ್ ಏನು ಸಮ್ ಪಾಯಿಂಟ್ ಅಷ್ಟೇ. ಡಯಾಗನಲ್ಸ್ BD ಇಂಟರ್ಸೆಕ್ಟ್ ದ ಲೈನ್ ಜಾಯ್ನಿಂಗ್ AE. ಅಂದರೆ AE ಅನ್ನು ಜಾಯಿನ್ ಮಾಡು, ಸೇರಿಸುವ ರೇಖೆಯನ್ನು, AE ಸೇರಿಸುವ ರೇಖೆಯನ್ನು ಕರ್ಣ BD. ಕರ್ಣ ಎಲ್ಲಿದೆ? BD, ಅದನ್ನು ಕೂಡ ಜಾಯಿನ್ ಮಾಡೋಣ. ವಿ ಹ್ಯಾವ್ ಡ್ರಾನ್ BD ಆಸ್ ವೆಲ್. ಈ ಎರಡು ಇಂಟರ್ಸೆಕ್ಟ್ ಆಗ್ತಿರೋ ಪಾಯಿಂಟ್, ಇದನ್ನ ಅವ್ರು ಹೇಳ್ತಿದ್ದಾರೆ F ಅಂತ ಕರಿತಾ ಇದ್ದಾರೆ. ಓಕೆ ಸರ್, ಸರಿ. ನೆಕ್ಸ್ಟು ದೆನ್ ಪ್ರೂವ್ ದಟ್ DF ಇಂಟು EF ಈಸ್ ಈಕ್ವಲ್ ಟು FA ಇಂಟು FB ಅಂತ ಹೇಳ್ತಿದ್ದಾರೆ. ಇದನ್ನು ಪ್ರೂವ್ ಮಾಡೋಕೆ ಮಕ್ಕಳ ಫಸ್ಟ್ ನಮ್ಗೆ ಗೊತ್ತಾಗಬೇಕು ಏನಂದರೆ, ಯಾವಾಗ ಈ ರೀತಿ ಮಲ್ಟಿಪ್ಲಿಕೇಶನ್ ಫಾರ್ಮಲ್ಲಿ ಪ್ರೂವ್ ದಟ್ ಅಂತ ಕೊಡ್ತಾರಲ್ಲ ಅವಾಗ, ಅಥವಾ ಸಮ್ಟೈಮ್ಸ್ ಫ್ರ್ಯಾಕ್ಷನಲ್ಲಿ ಕೂಡ ಕೊಡಬಹುದು. ಹಿಂಗೆ ಕೊಟ್ಟಾಗ ನಾವು ಟ್ರಯಾಂಗಲ್ಸ್ಗಳನ್ನ ತಗೋಬೇಕು, ಸಿಮಿಲರ್ ಪ್ರೂವ್ ಮಾಡಬೇಕು. ಟೇಕ್ ಟ್ರಯಾಂಗಲ್ಸ್, ಪ್ರೂವ್ ದಮ್ ಸಿಮಿಲರ್, ಟೇಕ್ ಪ್ರೊಪೋರ್ಷನಾಲಿಟಿ, ದೆನ್ ಕ್ರಾಸ್ ಮಲ್ಟಿಪ್ಲೈ. ಇಷ್ಟೇ. ಅಂದರೆ ಫಸ್ಟು ತ್ರಿಭುಜಗಳನ್ನ ತಗೋಬೇಕು, ಸಮರೂಪತೆಯನ್ನು ಸಾಧಿಸಬೇಕು, ಅನುಪಾತತೆಯನ್ನು ತಗೋಬೇಕು, ಓರೆ ಗುಣಾಕಾರ ಮಾಡಬೇಕು. ಇಷ್ಟೇ ಸಿಂಪಲ್ ಸ್ಟೆಪ್ಸ್. ಫಸ್ಟ್ ಒಂದಾಗೆ ಮಾಡ್ತಾ ಹೋಗೋಣ. ಟ್ರಯಾಂಗಲ್, ಯಾವ್ಯಾವ ಟ್ರಯಾಂಗಲ್ ತಗೋಬೋದು? AFD ತಗೋಣ, BFE ತಗೋಣ. ಟ್ರಯಾಂಗಲ್ AFD ಆ್ಯಂಡ್ ಟ್ರಯಾಂಗಲ್ BFE, ಎರಡು ಟ್ರಯಾಂಗಲ್ಗಳಲ್ಲಿ ಆ್ಯಂಗಲ್ AFD ಇದೆಯಲ್ಲ ಈಸ್ ಈಕ್ವಲ್ ಟು ಆ್ಯಂಗಲ್ BFE. ಯಾಕೆ? ಯಾವ ಆ್ಯಂಗಲು? ಈ ಕೋನಕ್ಕೆ ಸಮ ಇದೆ. ಯಾಕೆ? ಎರಡು ರೇಖೆಗಳು ಈ ರೀತಿ ಇಂಟರ್ಸೆಕ್ಟ್ ಆಗಬೇಕಾದ್ರೆ ಶೃಂಗಾಭಿಮುಖ ಕೋನಗಳು, ದಟ್ ಮೀನ್ಸ್ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್ ಆರ್ ಆಲ್ವೇಸ್ ಈಕ್ವಲ್. ದಟ್ ಮೀನ್ಸ್ ಇದೇನು ರೀಸನ್ ಬರೀತಾರೆ ಇಲ್ಲಿ? ಬಿಕಾಸ್ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್ ಅಥವಾ ಶೃಂಗಾಭಿಮುಖ ಕೋನಗಳು ಅಂತ ಬರೀತಾರೆ. ಸೊ ಒಂದಾಯಿತು ಆ್ಯಂಗಲು. ಆಮೇಲೆ ನೋಡಿ, ಈ ಆ್ಯಂಗಲ್ ಇದೆಯಲ್ಲ, ಆ್ಯಂಗಲ್ DAF, ದಿಸ್ ಈಸ್ ಈಕ್ವಲ್ ಟು ಆ್ಯಂಗಲ್ E ಅಂದರೆ FEB. ಯಾಕೆ? ಸೇಮ್ ನೋಡಿ, ಈ ಲೈನಿಗೆ ಪ್ಯಾರಲಲ್ ಆಗಿದೆ, ಸಮಾಂತರವಾಗಿದೆ. ದಿಸ್ ಲೈನ್ ಇಸ್ ಪ್ಯಾರಲಲ್ ಟು ದಿಸ್ ಲೈನ್. ಎರಡು ಪ್ಯಾರಲಲ್ ಲೈನ್ಸ್ ಮಧ್ಯೆ ಒಂದು ಟ್ರಾನ್ಸ್ವರ್ಸಲ್ ಬಂದರೆ, ಒಂದು ಛೇದಕ ಬಂದರೆ, ಸಮಾಂತರ ರೇಖೆಗಳ ನಡುವೆ ಒಂದು ಛೇದಕ ಬಂದರೆ ಆವಾಗ ಏನು ಅಂತರ್ಪರ್ಯಾಯ ಕೋನಗಳು ಯಾವಾಗಲೂ ಕೂಡ ಸಮವಾಗಿರ್ತವೆ. ದಟ್ ಮೀನ್ಸ್ ಆ್ಯಂಗಲ್ DAF ಇಸ್ ಈಕ್ವಲ್ ಟು ಆ್ಯಂಗಲ್ FEB. ಇದ್ಯಾಕೆ? ಬಿಕಾಸ್ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಅಥವಾ ಅಂತರ್ ಪರ್ಯಾಯ ಕೋನಗಳು. ಫುಲ್ ಬರಿಬೇಕು ನೀವು, ನಾ ಅರ್ಧಂಬರ್ಧ ಬರ್ದೀನಿ ಅಷ್ಟೆ. ಸೊ ಎರಡು ಕೋನಗಳು ಸಮವಾಗಿದ್ದರೆ ಆಬ್ವಿಯಸ್ಲಿ ಥರ್ಡ್ ಒನ್ ಈಕ್ವಲ್ ಆಗಿರುತ್ತೆ. ದಟ್ ಮೀನ್ಸ್ ದೇರ್ ಫೋರ್ ಬೈ AA ಸಿಮಿಲ್ಯಾರಿಟಿ ಅಥವಾ ಕೋನ ಸಮರೂಪತೆಯ ಪ್ರಕಾರ ತ್ರಿಭುಜ ಟ್ರಯಾಂಗಲ್ AFD is similar to triangle
BEF ಅಂತ ಬರೀತೀರಾ, BEF ಅಂತ ಹಂಗೆ ಬರೆದ್ರೆ ರಾಂಗ್ ಆಗುತ್ತೆ. ಯಾಕೆ? ಆರ್ಡರ್ ಬಹಳ ಮುಖ್ಯ. ಏನು ಆರ್ಡರ್ ಸರ್? ನೋಡಿ, ಆ್ಯಂಗಲ್ ಎಗೆ ಕರೆಸ್ಪಾಂಡಿಂಗ್ ಯಾವುದು ಅಥವಾ ಈಕ್ವಲ್ ಯಾವುದು? ಇ. ಅಂದರೆ ಇಲ್ಲಿ ಫಸ್ಟ್ ನಾವು ಎ ಬರ್ದಿದ್ದೀವಿ ಅಂದರೆ ಇಲ್ಲಿ ಬರಿಬೇಕಾದ್ರೆ ಇನೇ ಬರಬೇಕು. ದಟ್ ಮೀನ್ಸ್ ಟ್ರಯಾಂಗಲ್ ಇ ಎಫ್ಗೆ ಈಕ್ವಲ್ ಯಾವುದು? ಎಫ್ ಬಿ. ಈ ಆರ್ಡರ್ ಬಹಳ ಮುಖ್ಯ. ಟ್ರಯಾಂಗಲ್ಸ್ ಎರಡು ಸಿಮಿಲರ್ ಆದರೆ ಅಂದರೆ ಸಮರೂಪಿಗಳಾದರೆ ನಾವು ಇವಾಗ ಅನುಪಾತ ತಗೋಬೋದು. ಎ ಎಫ್ ಬೈ ಅಂದರೆ ಫಸ್ಟ್ ಟು ಲೆಟರ್ಸ್ ಎ ಎಫ್ ಬೈ ಇ ಎಫ್ ಈಸ್ ಈಕ್ವಲ್ ಟು ಸೆಕೆಂಡ್ ಟು ಲೆಟರ್ಸ್ ಎಫ್ ಡಿ ಬೈ ಎಫ್ ಡಿ ಬೈ ಎಫ್ ಬಿ ಈಸ್ ಈಕ್ವಲ್ ಟು ಲಾಸ್ಟ್ ಟು ಲೆಟರ್ಸ್ ಎ ಡಿ ಬೈ ಇ ಬಿ ಅಥವಾ ಬಿ. ರೈಟ್, ಸರಿ ಸರ್, ಇಷ್ಟು ಓಕೆ. ನೆಕ್ಸ್ಟ್ ಏನು ಮಾಡಬೇಕು? ಯಾವುದಾದ್ರು ಎರಡು ತೊಗೋಬೇಕಿಲ್ಲ. ಯಾಕೆ? ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಎರಡೆರಡೇ ಇದೆ, ಹೌದಲ್ವಾ? ಯಾವುದೆರಡು ತೊಗೊಳ್ಳೋಣ? ಡಿ ಎಫ್ ಬೇಕು, ಇ ಎಫ್ ಬೇಕು. ಎಲ್ಲಿದೆ ಡಿ ಎಫ್, ಇ ಎಫ್? ಡಿ ಎಫು ಮತ್ತು ಇ ಎಫ್ ಇಲ್ಲಿದೆ. ಡಿ ಎಫ್, ಇ ಎಫ್ ಇಲ್ಲಿದೆ, ಕರೆಕ್ಟಾ? ಸೊ ಆ ಎರಡು ತೊಗೊಳ್ಳೋಣ, ಎ ಎಫು ಎಫ್ ಬಿ. ಸೊ ಹಂಗಂದರೆ ಎ ಎಫ್ ಬೈ ಇ ಎಫ್ ಇಸ್ ಈಕ್ವಲ್ ಟು ಎಫ್ ಟಿನ ಡಿ ಎಫ್ ಅಂತ ಬರ್ಕೋತೀನಿ, ಯಾಕಂದ್ರೆ ಕ್ವಶನ್ ಹಂಗೆ ಕೊಟ್ಟಿದ್ದಾರೆ, ಬೈ ಎಫ್ ಬಿ ಅಥವಾ ಬಿ ಎಫ್. ಸೊ ಇವಾಗ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಎ ಎಫ್ ಇಂಟು ಬಿ ಎಫ್, ಎ ಎಫ್ ಇಂಟು ಬಿ ಎಫ್ is equal to df into ef into ef. So this is what we had to prove, hence proved. ಇಷ್ಟೇ, ವೆರಿ ಸಿಂಪಲ್ ಇರುತ್ತೆ. 3 ಮಾರ್ಕ್ಸ್ಗೆ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಸೊ ಈ ರೀತಿ ಬಂದರೆ ಈಸಿಯಾಗಿ ಮಾಡ್ಬೋದು ನಾವು ಮಕ್ಕಳ. ಫಸ್ಟ್ ಏನು ಮಾಡಬೇಕು? ಫಸ್ಟ್ ಸಿಮಿಲರ್ ಅಂತ ಪ್ರೂವ್ ಮಾಡಬೇಕು, ಪ್ರೊಪೋರ್ಷನಾಲಿಟಿ ತಗೋಬೇಕು, ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. ನೆಕ್ಸ್ಟ್ ಕ್ವಶನ್ ನೋಡೋಣ. ಟ್ರಯಾಂಗಲ್ ಎ ಬಿ ಸಿ ಮತ್ತು ಟ್ರಯಾಂಗಲ್ ಪಿ ಕ್ಯೂ ಆರ್ಗಳು ಸಮರೂಪಿಯಾಗಿವೆ. ಇದು ಆ್ಯಕ್ಚುಲಿ 2025-26 ಏಪ್ರಿಲ್ ಅಂದರೆ ಲಾಸ್ಟ್ ಇಯರಲ್ಲಿ ನೀವು ಸೀನಿಯರ್ಸು ಇದೇ ಪ್ರಶ್ನೆನ ಫೈನಲ್ ಎಕ್ಸಾಮಲ್ಲಿ ಬರೆದಿದ್ದು. ಸರಿ ಸರ್, ಆ ಕ್ವಶನ್ ಓದ್ತಾ ಹೋಗೋಣ. ಎ ಬಿ ಸಿ ಸಿಮಿಲರ್ ಟು ಟ್ರಯಾಂಗಲ್ ಪಿ ಕ್ಯೂ ಆರ್ ಅಂದರೆ ಫಸ್ಟು ಟ್ರಯಾಂಗಲ್ಗಳನ್ನ ಬರ್ಕೊಂಬೋಣ ನಾವು. ಎ ಬಿ ಸಿ ಅಂತ ಟ್ರಯಾಂಗಲ್ ಇದೆ, ಪಿ ಕ್ಯೂ ಆರ್ ಟ್ರಯಾಂಗಲ್ ಇದೆ. ಎ ಬಿ ಸಿ ಪಿ ಕ್ಯೂ ಆರ್. ಒಂದು ಕಂಡೀಷನ್ ಏನು ಕೊಟ್ಟಿದ್ದಾರೆ? ಇವೆರಡು ಕೂಡ ಸಿಮಿಲರ್ ಅಂತ. ಆ್ಯಂಗಲ್ ಎ ಇಸ್ ಈಕ್ವಲ್ ಟು ಆ್ಯಂಗಲ್ ಪಿ ಆಗುತ್ತೆ, ಬಿ ಇಸ್ ಈಕ್ವಲ್ ಟು ಕ್ಯೂ ಆಗುತ್ತೆ, ಸಿ ಇಸ್ ಈಕ್ವಲ್ ಟು ಆರ್ ಆಗುತ್ತೆ. ನಮಗೆ ಗೊತ್ತು. ಅವ್ರು ಹೇಳ್ತಿದ್ದಾರೆ ಆ್ಯಂಗಲ್ ಎ ಇಸ್ ಈಕ್ವಲ್ ಟು 55 ಡಿಗ್ರಿ ಅಂತ, ಆ್ಯಂಗಲ್ ಸಿ ಇಸ್ ಈಕ್ವಲ್ ಟು 35 ಡಿಗ್ರಿ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ದ ಸೈಡ್ಸ್ ಆಫ್ ಟ್ರಯಾಂಗಲ್ ಎ ಬಿ ಸಿ ಆರ್ ಇನ್ ದ ರೇಷಿಯೋ 3:4:5. 3:4:5. ಬಟ್ ಯಾವ್ಯಾವ ಸೈಡು ಯಾವ ಫಸ್ಟ್ ಬರಬೇಕು, ಯಾವ ಸೈಡ್ ಲಾಸ್ಟ್ ಬರಬೇಕು ನಮ್ಗೆ ಗೊತ್ತಿಲ್ಲ. ವೆಯ್ಟ್ ಮಾಡೋಣ ಒಂದು ಸ್ವಲ್ಪ. If the perimeter of triangle PQR, triangle PQR perimeter ಎಷ್ಟಂತ ಹೇಳ್ತಿದ್ದಾರೆ? ಈಸ್ 60 ಸೆಂಟಿಮೀಟರ್ ಅಂತ ಹೇಳ್ತಿದ್ದಾರೆ ಮಕ್ಕಳು. ಓಕೆ ಸರ್, ಏನು ಕಂಡುಹಿಡಿಬೇಕು? ಫೈಂಡ್ ದ ವ್ಯಾಲ್ಯೂ ಆಫ್ ಅಥವಾ ಮೆಜರ್ಸ್ ಆಫ್ ಸೈಡ್ಸ್ ಆ್ಯಂಡ್ ಆ್ಯಂಗಲ್ಸ್ ಆಫ್ ಪಿ ಕ್ಯೂ ಆರ್. ಅಂದರೆ ಪಿ ಕ್ಯೂ ಆರ್ ಮತ್ತು ಪಿ ಆರ್ ಎಷ್ಟು, ಆ್ಯಂಗಲ್ ಪಿ ಎಷ್ಟು, ಆ್ಯಂಗಲ್ ಕ್ಯೂ ಎಷ್ಟು, ಆ್ಯಂಗಲ್ ಆರ್ ಎಷ್ಟು ಅಂತ ಕೇಳ್ತಿದ್ದಾರೆ. ಸೊ ಆ್ಯಂಗಲ್ ಪಿ ನಮ್ಗೆ ಈಸಿಯಾಗಿ ಹೇಳ್ಬೋದು, ಎ ಎಷ್ಟು ಇರುತ್ತೋ ಅಷ್ಟೇ ಇರುತ್ತೆ ಪಿ. ಯಾಕೆ? ಎರಡು ಟ್ರಯಾಂಗಲ್ಸ್ ಸಿಮಿಲರ್, ದೀಸ್ ಟು ಟ್ರಯಾಂಗಲ್ಸ್ ಆರ್ ಸಿಮಿಲರ್. ದಟ್ ಮೀನ್ಸ್ ಆ್ಯಂಗಲ್ ಎ ಎಷ್ಟಿರುತ್ತೋ ಅಷ್ಟೇ ಪಿ ಇರುತ್ತೆ, ಆ್ಯಂಗಲ್ ಸಿ ಎಷ್ಟಿರುತ್ತೋ ಅಷ್ಟೇ ಆರ್ ಇರುತ್ತೆ, ಬಿ ಎಷ್ಟಿರುತ್ತೋ ಕ್ಯೂ ಅಷ್ಟೇ ಇರುತ್ತೆ. ನಮಗೆ ಬಿ ಗೊತ್ತಿಲ್ಲ, ಫಸ್ಟ್ ಬಿ ಕಂಡುಹಿಡ್ಕೊಳ್ಳೋಣ. ಲೆಟ್ ಅಸ್ ಫೈಂಡ್ ಆ್ಯಂಗಲ್ ಬಿ. ಹೆಂಗೆ? ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಬಿ ಪ್ಲಸ್ ಆ್ಯಂಗಲ್ ಸಿ ಈಸ್ ಈಕ್ವಲ್ ಟು 180 ಡಿಗ್ರಿ. ಹೆಂಗೆ ಬಂತು ಸರ್? ಸಮ್ ಆಫ್ ಆಲ್ ಆ್ಯಂಗಲ್ಸ್ ಆಫ್ ಎ ಟ್ರಯಾಂಗಲ್, ಒಂದು ತ್ರಿಭುಜದ ಎಲ್ಲ ಕೋನಗಳ ಮೊತ್ತ 180 ಡಿಗ್ರಿಗಳು. ದಟ್ ಮೀನ್ಸ್ ಆ್ಯಂಗಲ್ ಎ ಇಸ್ ಈಕ್ವಲ್ ಟು 55 ಪ್ಲಸ್ ಬಿ ಗೊತ್ತಿಲ್ಲ ಪ್ಲಸ್ ಸಿ ಎಷ್ಟು 35 ಈಸ್ ಈಕ್ವಲ್ ಟು 180. 55 ಪ್ಲಸ್ 35 90 ಆಗುತ್ತೆ. 90 ಪ್ಲಸ್ ಆ್ಯಂಗಲ್ ಬಿ ಈಸ್ ಈಕ್ವಲ್ ಟು 180. 19 ಈ ಕಡೆ ಕಳಿಸಿದ್ರೆ ಆ್ಯಂಗಲ್ ಬಿ ಈಸ್ ಈಕ್ವಲ್ ಟು 180 ಮೈನಸ್ 90 ಡಿಗ್ರಿ. therefore angle B is equal to 90 degree. 180ರಲ್ಲಿ 90 ತೆಗೆದ್ರೆ 90 ಉಳಿಯುತ್ತೆ. therefore angle B is equal to 90 degree. ಇಲ್ಲಿ ಏನೋ ಡೇಟಾ ಸಿಕ್ತು ನಮಗೆ, B is equal to 90 degree. 90 degree ಅಂದ್ರೆ ಏನೋ ಲಂಬ ಕೋನ ತ್ರಿಭುಜ. ದಟ್ ಮೀನ್ಸ್ ನಮಗೆ Q ಕೂಡ ಹೇಳ್ಬಿಡ್ಬೋದು ಇವಾಗ. ಅಂದರೆ ಆ್ಯಂಗಲ್ A is equal to angle P which is 55 degree. angle B which is equal to angle Q which is equal to 90 degree ಅಲ್ವಾ.
ಆ್ಯಂಗಲ್ ಸಿ ಈಸ್ ಈಕ್ವಲ್ ಟು ಆ್ಯಂಗಲ್ ಆರ್ ವಿಚ್ ಈಸ್ 35 ಡಿಗ್ರಿ. ಆ್ಯಂಗಲ್ಸ್ಗಳೆಲ್ಲ ಕಂಡಿಡಿದ್ವಿ. ಒಂದು ಡೇಟಲ್ಲಿ ಸಿಗ್ತಾ ಇದೆ ಈ ಆ್ಯಂಗಲ್ 90 ಡಿಗ್ರಿ ಲೈನ್. 90 ಡಿಗ್ರಿ ಅಂದರೆ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಯ್ತಾ ಇದು, ಲಂಬಕೋನ ತ್ರಿಭುಜ. ಹಾಗಂದ್ರೆ ಲಂಬಕೋನದಲ್ಲಿ ಲಾಂಗೆಸ್ಟ್ ಸೈಡ್ ಯಾವುದು ಇರುತ್ತೆ, ದಟ್ ಈಸ್ ಹೈಪೋಥೆನಸ್. ವಿಕರ್ಣನೇ ಲಾಂಗೆಸ್ಟು ಅಂದರೆ 5 ರೇಷಿಯೋದಲ್ಲಿ ಬರೋದು ವಿಕರ್ಣ ಆಗಿರ್ಬೇಕು, ವಿಚ್ ಈಸ್ ಆ್ಯಂಗಲ್ ಬಿ 90 ಡಿಗ್ರಿ. ಇದಕ್ಕೆ ಆಪೋಸಿಟ್ಟು ಅಂದರೆ ದಿಸ್ ವಿಲ್ ಬಿ 5. ಆಮೇಲೆ 4 ಯಾವ್ದು ಬೇಕಾದ್ರೂ ಆಗ್ಬೋದು, 3 ಯಾವ್ದು ಬೇಕಾದ್ರೂ ಆಗ್ಬೋದು. ಇದನ್ನು 3 ಮಾಡೋಣ, ಇದನ್ನು 4 ಮಾಡೋಣ. ಸಿಮಿಲರ್ಲಿ ಇದು ಅಷ್ಟೇ 3, 4, 5. ಈ 3, 4, 5 ಏನಿದು, ದಿಸ್ ಈಸ್ ರೇಷಿಯೋ, ಅನುಪಾತ. ಬಟ್ ನಮಗೇನು ಗೊತ್ತು, ಪೆರಿಮೆಟ್ರಿ 60 ಅಂತ ಗೊತ್ತು. ಹಂಗಂದ್ರೆ ಪಿ ಕ್ಯೂ ಪ್ಲಸ್ ಕ್ಯೂ ಆರ್ ಪ್ಲಸ್ ಪಿ ಆರ್ ಶುಡ್ ಬಿ ಈಕ್ವಲ್ ಟು 60 ಡಿಗ್ರಿ, ಸಾರಿ 60 ಸೆಂಟಿಮೀಟರ್, ಸಾರಿ 66 ಸೆಂಟಿಮೀಟ್ರು. ಪಿ ಕ್ಯೂ ಅಂದರೆ ಎಷ್ಟು, 3. ಬಟ್ ಎಕ್ಸಾಕ್ಟ್ಲಿ 3ನಾ, 3 ಅಲ್ಲ, 3 ಇಂಟು ಸಮ್ ವ್ಯಾಲ್ಯೂ. ರೇಷಿಯೋ ಎಲ್ಲ ತೊಗೊಂಡಿರೋದು ಎಕ್ಸ್ ಅಂತ ತೊಗೋಣ, 4x ಇದನ್ನು 5x ಅಂತ ತೊಗೋಣ. ದಟ್ ಮೀನ್ಸ್ ಪಿ ಕ್ಯೂನ 3x ಅಂತ ತೊಗೊಂಡಿದ್ದೀವಿ, 3x ಪ್ಲಸ್ ಕ್ಯೂ ಆರ್ನ 4x ಅಂತ ತೊಗೊಂಡಿದ್ದೀವಿ, ಪ್ಲಸ್ ಪಿ ಆರ್ನ 5x ಅಂತ ತೊಗೊಂಡಿದ್ದೀವಿ, ಈಸ್ ಈಕ್ವಲ್ ಟು 60. ಈ ಎಕ್ಸ್ ವ್ಯಾಲ್ಯೂ ಕಂಡು ಹಿಡಿದ್ಬಿಟ್ರೆ ನಮಗೆ ಪಿ ಕ್ಯೂ, ಕ್ಯೂ ಆರ್ ಮತ್ತು ಪಿ ಆರ್ ವ್ಯಾಲ್ಯೂ ಸಿಗುತ್ತೆ. 3 + 4 7, 7 + 4 12, 12x ಈಸ್ ಈಕ್ವಲ್ ಟು 60. x ಈಸ್ ಈಕ್ವಲ್ ಟು 60/12. 12 1s 12 5s, x ಈಸ್ ಈಕ್ವಲ್ ಟು 5 ಯೂನಿಟ್ಸ್. ಎಕ್ಸ್ ವ್ಯಾಲ್ಯೂ ನಮಗೆ 5 ಬರ್ತಾ ಇದೆ. ಹಂಗಂದ್ರೆ ಪಿ ಕ್ಯೂ ಬೇಕಂದ್ರೆ 3 ಇಂಟು ಎಕ್ಸ್ ಮಾಡಬೇಕು, ಕ್ಯೂ ಆರ್ ಬೇಕಂದ್ರೆ 4 ಇಂಟು ಎಕ್ಸ್, ಪಿ ಆರ್ ಬೇಕಂದ್ರೆ 5 ಇಂಟು ಎಕ್ಸ್ ಮಾಡಬೇಕು. ಸರಿ ಸರ್, ಹಂಗಂದ್ರೆ ಪಿ ಕ್ಯೂ ಏನಾಗುತ್ತೆ ಸರ್, ಪಿ ಕ್ಯೂ ಈಸ್ ಈಕ್ವಲ್ ಟು 3x ಆಗುತ್ತೆ. 3 ಇಂಟು 5 ವಿಚ್ ಈಸ್ 15 ಸೆಂಟಿಮೀಟರ್ಸ್. ಕ್ಯೂ ಆರ್ ಎಷ್ಟಾಗುತ್ತೆ, ಕ್ಯೂ ಆರ್ ಈಸ್ 4x, ದಟ್ ಮೀನ್ಸ್ 4x 4 ಇಂಟು 5 20 ಸೆಂಟಿಮೀಟರ್. ಅದೇ ರೀತಿ ಪಿ ಆರ್ ಎಷ್ಟಾಗುತ್ತೆ ಮಕ್ಕಳ, 5x ವಿಚ್ ಈಸ್ 5 ಇಂಟು 5, 5 5s are 25 ಸೆಂಟಿಮೀಟರ್ಸ್. Therefore the sides are 15, 20 and 25 centimeters. Side ಸಿಕ್ತು, ಆ್ಯಂಗಲ್ಸ್ ಆಲ್ರೆಡಿ ಕಂಡಿದ್ದೀವಿ, therefore ಆನ್ಸರ್ ಈಸ್ ಡನ್. ಇಷ್ಟೇ. ಸೊ ಇದು ಸ್ವಲ್ಪ ಕನ್ಫ್ಯೂಸ್ ಆಗೋ ರೀತಿ ಕ್ವಶನ್ನು. ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟು 3ನೇ ಪ್ರಶ್ನೆ ಆ್ಯಂಡ್ ಲಾಸ್ಟ್ ಕ್ವಶನ್ ಆಫ್ ದಿಸ್ ವಿಡಿಯೋ. ಹಿಯರ್ ಸ್ವಲ್ಪ ಟ್ರಿಕ್ಕಿ ಕ್ವಶನು, ಅದಕ್ಕೆ ನಾನು ಈ ಕ್ವಶನ್ ತೊಗೊಂಡಿದ್ದೀನಿ. ಜುಲೈ 2023-24 ಅಲ್ಲಿ ಅಂದರೆ ಪ್ರಾಬ್ಲಿ 3rd ಎಕ್ಸಾಮಲ್ಲಿ, ಎಕ್ಸಾಮ್ 3ಯಲ್ಲಿ ಈ ಕ್ವಶನ್ ಬಂದಿದೆ, ಅಪಿಯರ್ ಆಗಿದೆ. So in the figure ABCD is a parallelogram. Point P divides AB. Point P divides AB. AB line na P ಅನ್ನೋ ಪಾಯಿಂಟ್ in some ratio 2:3 ಅನ್ನೋ ರೇಷಿಯೋದಲ್ಲಿ ಡಿವೈಡ್ ಮಾಡ್ತಾ ಇದೆ. 2:3. ಅದೇ ರೀತಿ DC divides, ಸಾರಿ ಪಾಯಿಂಟ್ Q divides, Q ಇಲ್ಲಿದೆ, divides DC ಲೈನ್ ನ in the ratio 4:1. ಸೊ 4:1 ಮತ್ತು 2:3 ರೇಷಿಯೋದಲ್ಲಿ ಡಿವೈಡ್ ಮಾಡ್ತಾ ಇದೆ. ಮೊನ್ನೆ ಯಾರೋ ಈ ಡೌಟ್ನ ಕೂಡ ಕೇಳ್ತಾ ಇದ್ರು, ಸರ್ ಇದನ್ನು ಹೇಳ್ಕೊಡಿ ಅಂತ. ಹೆಂಗೆ ಮಾಡೋದು? ಟು ಪ್ರೂವ್ OA is equal to 2 into OC. ಮಲ್ಟಿಪ್ಲಿಕೇಶನ್ ಏನೋ ಕೇಳ್ತೀರ ಅಂದರೆ ಟ್ರಯಾಂಗಲ್ಸ್ ತಗೋಬೇಕು, ಸಿಮಿಲರ್ ಅಂತ ಪ್ರೂವ್ ಮಾಡಬೇಕು, ಪ್ರೊಪೋರ್ಷನಾಲಿಟಿ ತಗೋಬೇಕು, ಆಮೇಲೆ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. ಕರೆಕ್ಟಾ? ಈ ಸ್ಟೆಪ್ಸ್ ನಮ್ಗೆ ಗೊತ್ತಿದೆ, ಫಸ್ಟ್ ಪ್ರಾಬ್ಲಮಲ್ಲಿ ನೋಡಿದ್ವಿ ನಾವು. ಬಟ್ ಆದರೆ ಪ್ರಾಬ್ಲಮ್ ಏನಂದರೆ ಇವಾಗ OA ವ್ಯಾಲ್ಯೂ ಗೊತ್ತಿಲ್ಲ ನಮಗೆ, OC ವ್ಯಾಲ್ಯೂ ಗೊತ್ತಿಲ್ಲ. ಇದು ಗೊತ್ತು 1 ಅಂತ, ಬಟ್ ನಾಟ್ ಎಕ್ಸಾಕ್ಟ್ಲಿ 1. ಇದು ರೇಷಿಯೋ ಕೊಟ್ಟಿರೋದಿಲ್ಲಿ. QC ನ ವ್ಯಾಲ್ಯೂ ಇನ್ ರೇಷಿಯೋ 4:1 ಕೊಟ್ಟಿದ್ದಾರೆ. ಅಂದರೆ DC ನ ಪಾಯಿಂಟ್ Q 4:1 ಅಲ್ಲಿ. ಇದು ರೇಷಿಯೋ, ನಾಟ್ ದ ವ್ಯಾಲ್ಯೂ. ಇಲ್ಲೂ ಅಷ್ಟೇ, ಇದು 2:3, ಇದು ರೇಷಿಯೋ, ಇದು ಅನುಪಾತತೆ, ಏನೋ ಮೆಜರ್ಮೆಂಟ್ ಅಲ್ಲ, ಅಳತೆ ಅಲ್ಲ. ಹಂಗಂದ್ರೆ ಏನು ಮಾಡ್ಬೇಕು ನಾವು? ಹೆಂಗಾದ್ರೂ ಮಾಡಿ AP ನ ಮತ್ತು QC ನ ಕಂಡುಹಿಡ್ಕೋಬೇಕು ವ್ಯಾಲ್ಯೂಗಳನ್ನು. ಹೆಂಗೆ ಕಂಡುಹಿಡಿಯೋದು? ನಮಗೆ ಒಂದು ಡೇಟಾ ಗೊತ್ತು, ದಿಸ್ ಈಸ್ ಎ ಪ್ಯಾರಲೋಗ್ರಾಮ್. ಪ್ಯಾರಲೋಗ್ರಾಮಲ್ಲಿ ಆಪೋಸಿಟ್ ಸೈಡ್ಸ್ ವಿಲ್ ಬಿ ಈಕ್ವಲ್, AB is equal to DC. ಈ ಡೇಟಾ ಗೊತ್ತಲ್ವಾ? ಓಕೆ, ಇದನ್ನ ಇಟ್ಕೊಂಡು ಏನಾದ್ರು ಮಾಡ್ಬೋದು ನೋಡೋಣ. ಫಸ್ಟ್, ವಾಟ್ ಇಸ್ ಗಿವನ್? AP ಈಸ್ ಟು PB is equal to 2:3. AP is to BP is 2:3. ಫ್ರ್ಯಾಕ್ಷನಲ್ ಬರ್ಕೊಳ್ಳೋದಾದ್ರೆ AP by PB is equal to 2/3. ನಮಗೆ ಹೆಂಗಾದ್ರೂ ಮಾಡಿ AP ನ
ಎ ಪಿನ ಇನ್ ಟರ್ಮ್ಸ್ ಆಫ್ ಎ ಬಿ ಬರ್ಕೊಳ್ಳೋಕ್ಕಾದ್ರೆ ಎ ಬಿ ಇಸ್ ಈಕ್ವಲ್ ಟು ಡಿ ಸಿ ಅಂತ ಗೊತ್ತು ನಮಗೆ. ಎ ಪಿನ ಇನ್ ಟರ್ಮ್ಸ್ ಆಫ್ ಎ ಬಿ ಬರ್ಕೊಳ್ಳೋದಕ್ಕಾದ್ರೆ ಅಂದರೆ ಪಾರ್ಟ್ ಟು ಹೋಲ್ ಬರಬೇಕಂದ್ರೆ ಏನು ಮಾಡ್ತಿದ್ವಿ, ಆ್ಯಡ್ ಒನ್ ಮಾಡ್ತಿದ್ವಿ. ನಾಲ್ಕಿದೆಯಾ ಬಿ ಪಿ ಟಿ, ಕೊರಲರಿ ಆಫ್ ಬಿ ಪಿ ಟಿ ಮಾಡಬೇಕಂದ್ರೆ ಪಾರ್ಟ್ ಟು ಹೋಲ್ ಬರಬೇಕಂದ್ರೆ ವಿ ಯೂಸ್ ಟು ಆ್ಯಡ್ ಒನ್ ಫ್ರ್ಯಾಕ್ಷನ್ಗೆ. ಬಟ್ ಇಲ್ಲಿ ನಮ್ಗೆ ಎ ಪಿ ಹಿಂಗೆ ಉಳ್ಕೋಬೇಕು, ಅದಕ್ಕೆ ಫಸ್ಟ್ ರೆಸಿಪ್ರೋಕಲ್ ತಗೋಣ. ರೆಸಿಪ್ರೋಕಲ್ ಪ್ಲಸ್ ಒನ್ ರೆಸಿಪ್ರೋಕಲ್. ಫಸ್ಟ್ ಎ ಪಿ ಉಳ್ಕೋಬೇಕು, ಅದಕ್ಕೆ ರೆಸಿಪ್ರೋಕಲ್ ಮಾಡ್ತೀನಿ. ಅಕಸ್ಮಾತ್ ಬಿ ಪಿ ಉಳ್ಕೋಬೇಕಾದ್ರೆ ಮಾಡ್ತಾ ಇರಲಿಲ್ಲ ನಾನು. ಡಿನಾಮಿನೇಟ್ರಲ್ಲಿ ಯಾವುದಿದೆಯೋ ಅದೇ ಉಳ್ಕೊಳ್ಳುತ್ತೆ, ಜ್ಞಾಪಕ ಇಟ್ಕೊಳ್ಳಿ ಇದನ್ನು. ವಾಟ್ ಈಸ್ ಇನ್ ದ ಡಿನಾಮಿನೇಟರ್, ಛೇದದಲ್ಲಿ ಏನಿದೆಯೋ ಅದೇ ಉಳ್ಕೊಳ್ಳುತ್ತೆ. ಎ ಪಿನ ಕೆಳಗಡೆ ತೊಗೊಂಬರ್ತೀನಿ, ಬಿ ಪಿ ಮೇಲ್ಗಡೆ ಕಳಿಸೋಣ. ಬಿ ಪಿ ಬೈ ಎ ಪಿ ಇಸ್ ಈಕ್ವಲ್ ಟು 3/2. ಆ್ಯಡಿಂಗ್ ಒನ್ ಆನ್ ಬೋತ್ ಸೈಡ್ಸ್, ಆ್ಯಡ್ 1 to both sides. ಏನಾಗುತ್ತೆ ಮಕ್ಕಳ, ಪಿ ಬಿ ಬೈ ಎ ಪಿ ಪ್ಲಸ್ 1 ಇಸ್ ಈಕ್ವಲ್ ಟು 3/2 ಪ್ಲಸ್ 1. ಡಿನಾಮಿನೇಟರ್ ಏನಿಲ್ಲ ಅನ್ 1 ಇದೆ, ಇಲ್ಲೂ ಕೂಡ ಏನಿಲ್ಲ ಅನ್ 1 ಇದೆ. ವಾಟ್ ವಿ ಹ್ಯಾವ್ ಟು ಡೂ, ವಿ ಹ್ಯಾವ್ ಟು ಟೇಕ್ ಎಲ್ ಸಿ ಎಮ್ ತಗೋಣ. ಎ ಪಿ ಇಂಟು 1 ಅಂದರೆ ಎ ಪಿನೇ ಬರುತ್ತೆ. ನ್ಯೂಮರೇಟರ್ ಪಿ ಬಿ ಇಂಟು 1 ಅಂದರೆ ಪಿ ಬಿ ಪ್ಲಸ್ 1 ಇಂಟು ಎ ಪಿ ಅಂದರೆ ಎ ಪಿ ಈಸ್ ಈಕ್ವಲ್ ಟು ಡಿನಾಮಿನೇಟರ್ 2 ಇಂಟು 1 ಇಸ್ 2, 3 1s are 3 ಪ್ಲಸ್ 1 2s are 2. ಕ್ಲಿಯರಾ? ಬಿ ಪಿ ಪ್ಲಸ್ ಎ ಪಿ, ಬಿ ಪಿ ಪ್ಲಸ್ ಎ ಪಿ ಎರಡನ್ನ ಆ್ಯಡ್ ಮಾಡಿದ್ರೆ ಎ ಬಿ ಬರ್ತಾ ಇದೆ. ಹಂಗಂದ್ರೆ ನ್ಯೂಮರೇಟರ್ ನಾವು ಕ್ಯಾನ್ ರೈಟ್ ಎ ಬಿ ಬೈ ಎ ಪಿ ಇಸ್ ಈಕ್ವಲ್ ಟು 5/2. ಕ್ಲಿಯರಾ ಮಕ್ಕಳ? ಇದು ನಮಗೆ ಎ ಬಿ ಟರ್ಮ್ಸಲ್ಲಿ ಬೇಕು. ಯಾಕೆ ಎ ಬಿ ಇಸ್ ಈಕ್ವಲ್ ಟು ಡಿ ಸಿ ಅಂತ ಬರ್ಕೋಬೋದು ನಾವು. ಅದಕ್ಕೆ ದಟ್ ಮೀನ್ಸ್ ವಾಟ್ ವಿ ವಿಲ್ ಡೂ, ಎ ಬಿ ಇಸ್ ಈಕ್ವಲ್ ಟು ಎ ಪಿನ ಮೇಲ್ಗಡೆ ಕಳಿಸೋಣ. ಎ ಬಿ ಇಸ್ ಈಕ್ವಲ್ ಟು 5/2 ಇಂಟು ಎ ಪಿ. ವಿಲ್ ಟೇಕ್ ದಿಸ್ ಆಸ್ ಇಕ್ವೇಶನ್ 1, ರೈಟ್? ಓಕೆ ಸರ್. ಇವಾಗ ನೆಕ್ಸ್ಟ್ ಏನು ಮಾಡೋಣ, ಅಥವಾ ಒಂದು ಕೆಲಸ ಮಾಡ್ಬೋದು ನಾವು. ಎ ಪಿನ ಮೇಲ್ಗಡೆ ತೊಗೊಂಡ್ಬಿಟ್ಟು ಇನ್ ಟರ್ಮ್ಸ್ ಆಫ್ ಎ ಪಿ ಬೇಕಲ್ವ ನಮಗೆ. ಓಕೆ, ಒಂದು ಕೆಲಸ ಮಾಡೋಣ, ಇಲ್ಲಿ ಇದನ್ನು ಎ ಪಿ ಟರ್ಮ್ಸಲ್ಲೇ ಬರ್ಕೋಣ. ಯಾಕೆ, ಈ ಟ್ರಯಾಂಗಲಲ್ಲಿ ಎ ಪಿ ಇದೆ, ಈ ಟ್ರಯಾಂಗಲಲ್ಲಿ ಕ್ಯೂ ಸಿ ಇದೆ. ಅದಕ್ಕೆ ನಾವು ಹೆಂಗಾದ್ರೂ ಮಾಡಿ ಎ ಪಿ ಟರ್ಮ್ಸಲ್ಲೇ ಬರ್ಕೋಣ. ವಿಚ್ ಈಸ್ ಎ ಪಿ ಇಲ್ಲಿ ಮೇಲೆ ಹೋಗುತ್ತೆ, 5 ಕೆಳಗಡೆ ಬರುತ್ತೆ, 2 ಇಲ್ಲಿ ಹೋಗುತ್ತೆ. ದಟ್ ಮೀನ್ಸ್ ಎ ಪಿ ಇಸ್ ಈಕ್ವಲ್ ಟು ಎ ಬಿ ಇಂಟು 2, ಎ ಬಿ ಇಂಟು 2 ಡಿವೈಡೆಡ್ ಬೈ 5. ಟೇಕ್ ದಿಸ್ ಆಸ್ ಇಕ್ವೇಶನ್ 1, ರೈಟ್? ಅದೇ ರೀತಿ ಇನ್ನೊಂದು ರೇಷಿಯೋ ಕೊಟ್ಟಿದ್ದಾರೆ. ಯಾವುದದು? ಡಿ ಕ್ಯೂ ಕ್ಯೂ ಸಿ. ಡಿ ಕ್ಯೂ ಇಷ್ಟು ಕ್ಯೂ ಸಿ, ಡಿ ಕ್ಯೂ ಇಷ್ಟು ಕ್ಯೂ ಸಿ ಈಸ್ ಈಕ್ವಲ್ ಟು 4:1. ಫ್ರ್ಯಾಕ್ಷನಲ್ಲಿ ಬರೆದ್ರೆ ಡಿ ಕ್ಯೂ ಬೈ ಕ್ಯೂ ಸಿ ಈಸ್ ಈಕ್ವಲ್ ಟು 4/1. ಹೌದಲ್ವ ಮಕ್ಕಳ? ಸರಿ ಸರ್, ಇವಾಗ ಡಿ ಕ್ಯೂ ಬೈ ಕ್ಯೂ ಸಿ ಈಸ್ ಈಕ್ವಲ್ ಟು 4/1. ನಮಗೇನು ಬೇಕು, ಕ್ಯೂ ಸಿ ವ್ಯಾಲ್ಯೂ ಕಂಡುಹಿಡಿಬೇಕು. ಡಿನಾಮಿನೇಟರ್ಲೇ ಇದೆ, ರೆಸಿಪ್ರೋಕಲ್ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ಆ್ಯಡ್ 1 ಮಾಡೋಣ. ಡಿ ಕ್ಯೂ ಬೈ ಕ್ಯೂ ಸಿ ಪ್ಲಸ್ 1 ಈಸ್ ಈಕ್ವಲ್ ಟು 4/1 ಪ್ಲಸ್ 1. ಏನಾಗುತ್ತೆ ಮಕ್ಕಳ ಇದು? ಇಲ್ಲಿ ಡಿನಾಮಿನೇಟರ್ 1 ಇದೆ, ಕ್ಯೂ ಸಿ ಇಂಟು 1 ಅಂದರೆ ಕ್ಯೂ ಸಿನೇ ಬರುತ್ತೆ, ಕ್ಯೂ ಸಿ. ನ್ಯೂಮರೇಟರ್ ಡಿ ಕ್ಯೂ ಇಂಟು 1 ಅಂದರೆ ಡಿ ಕ್ಯೂ ಪ್ಲಸ್ 1 ಇಂಟು ಕ್ಯೂ ಸಿ ಅಂದರೆ ಕ್ಯೂ ಸಿ ಆಗುತ್ತೆ. ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡಲ್ಲಿ ಏನಾಗುತ್ತೆ ನೋಡಿ, ಇಲ್ಲಿ ಏನಿಲ್ಲ 1 ಇದೆ, 1 ಇಂಟು 1 ಈಸ್ 1, 4 ಇಂಟು 1 ಅಂದರೆ 4 ಪ್ಲಸ್ 1 ಇಂಟು 1 ಅಂದರೆ 1, ವಿಚ್ ಗಿವ್ಸ್ ಅಸ್ ಡಿ ಕ್ಯೂ ಪ್ಲಸ್ ಕ್ಯೂ ಸಿ ಅಂದ್ರೇನು? ವಾಟ್ ಇಸ್ ಡಿ ಕ್ಯೂ ಪ್ಲಸ್ ಕ್ಯೂ ಸಿ? ಡಿ ಕ್ಯೂ ಪ್ಲಸ್ ಕ್ಯೂ ಸಿ ಈಸ್ ಡಿ ಸಿ ಅಂತ ಬರ್ಕೋಬೋದು ನಾವು. ಬೈ ಕ್ಯೂ ಸಿ ಈಸ್ ಈಕ್ವಲ್ ಟು 5/1 ಅಥವಾ 5/1. 5/1 ಅಂತ ಬರ್ಕೋಣ. ಸೊ ಕ್ಯೂ ಸಿ ಟರ್ಮ್ಸಲ್ಲಿ ಬರ್ಕೋಬೇಕಂದ್ರೆ ಕ್ಯೂ ಸಿ ಈಸ್ ಈಕ್ವಲ್ ಟು 5 ಇಲ್ಲಿ ಕೆಳಗಡೆ ಬರಲಿ, ಕ್ಯೂ ಸಿನ ಮೇಲ್ಗಡೆ ಹೋಗಲಿ. ಕ್ಯೂ ಸಿ ಈಸ್ ಈಕ್ವಲ್ ಟು ಡಿ ಸಿ ಬೈ 5. ಡಿ ಸಿ ಬೈ 5 ವಿಲ್ ಟೇಕ್ ದಿಸ್ ಆಸ್ ಇಕ್ವೇಶನ್ 2. ಇವಾಗ ವಿ ನೋ ದಟ್ ದ ವ್ಯಾಲ್ಯೂ ಆಫ್ ಎ ಪಿ ಆ್ಯಂಡ್ ಕ್ಯೂ ಸಿ ಆರ್. ಎ ಪಿ ಎಷ್ಟು ವ್ಯಾಲ್ಯೂ? ಎ ಬಿ ಇಂಟು 2/5, ಕ್ಯೂ ಸಿ ಈಸ್ ಈಕ್ವಲ್ ಟು ಡಿ ಸಿ ಬೈ 5.
ಈ ಎರಡು ವ್ಯಾಲ್ಯೂಸ್ ಗೊತ್ತು ನಮಗೆ. ಇವಾಗ ವಿ ವಿಲ್ ಗೋ ಫಾರ್ ಟ್ರಯಾಂಗಲ್ಸ್ ಸಿಮಿಲರ್ ಪ್ರಪೋರ್ಷನಾಲಿಟಿ ಕ್ರಾಸ್ ಮಲ್ಟಿಪ್ಲೈ. ಅದಕ್ಕೆ ಹೋಗೋಣ. ಟ್ರಯಾಂಗಲ್ ಎ ಒ ಪಿ, ಈ ಟ್ರಯಾಂಗಲ್ ಎ ಒ ಪಿ ಆ್ಯಂಡ್ ಟ್ರಯಾಂಗಲ್ ಕ್ಯೂ ಒ ಸಿ, ಈ ಟ್ರಯಾಂಗಲ್. ಸೊ ಎರಡು ಟ್ರಯಾಂಗಲ್ಸ್ನ ತಗೋಣ ಇವಾಗ. ಟ್ರಯಾಂಗಲ್ ಎ ಒ ಪಿ ಆ್ಯಂಡ್ ಟ್ರಯಾಂಗಲ್ ಕ್ಯೂ ಒ ಸಿ. ಈ ಎರಡು ಟ್ರಯಾಂಗಲ್ಗಳಲ್ಲಿ ಈ ಕೋನಕ್ಕೆ ಸಮ. ಕ್ಯೂ ಒ ಸಿ ಇಸ್ ಈಕ್ವಲ್ ಟು, ಅಥವಾ ಎ ಒ ಪಿ ಕೋನ ಕ್ಯೂ ಒ ಸಿ ಕೋನಕ್ಕೆ ಸಮ. ಯಾಕೆ? ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಅಥವಾ ಶೃಂಗಾಭಿಮುಖ ಕೋನಗಳು. ರೈಟ್. ನೆಕ್ಸ್ಟು ಆ್ಯಂಗಲ್ ಎ, ದಟ್ ಈಸ್ ಒ ಎ ಪಿ, ಈ ಕೋನ ಒ ಸಿ ಕ್ಯೂ ಈ ಕೋನಕ್ಕೆ ಸಮ. ಯಾಕೆ? ಎರಡು ರೇಖೆಗಳು ಸಮಾಂತರ, ದಟ್ ಮೀನ್ಸ್ alternate interior angles. Angle OAP is equal to angle OCQ. Alternate interior angles ಅಥವಾ ಅಂತರ್ ಪರ್ಯಾಯ ಕೋನಗಳು. ಸೊ ಎರಡು ಆಂಗಲ್ಸ್ ಈಕ್ವಲ್ ಇತ್ತಂದ್ರೆ ಟ್ರಯಾಂಗಲ್ಸ್ ಸಿಮಿಲರ್. ದೇರ್ಫೋರ್ ಬೈ ಎ ಅಥವಾ ಕೋನ ಸಮರೂಪತೆಯ ಪ್ರಕಾರ ನಾವೇನು ಹೇಳ್ಬೋದು? ಟ್ರಯಾಂಗಲ್ ಎ ಒ ಪಿ ಇಸ್ ಸಿಮಿಲರ್ ಟು ಟ್ರಯಾಂಗಲ್. ಮತ್ತೆ ಇವಾಗ ಸೈಡ್ಗಳು ಕರೆಕ್ಟಾಗಿ ಬರೀಬೇಕು. ಎ ಒ ಪಿ ಅಂತ ಬರ್ದಿದ್ದೀವಿ. ಎಗೆ ಈಕ್ವಲ್ ಯಾವುದು? ಸಿ ಒ ಕ್ಯೂ ಅಂತ ಬರೀಬೇಕಾಗತ್ತೆ. ಸಿ ಒ ಕ್ಯೂ. ಸರ್ ಇವಾಗ ಏನು ಮಾಡೋಣ ಸರ್? ಪ್ರಪೋರ್ಷನಾಲಿಟಿ ತಗೋಣ. ಫಸ್ಟ್ ಲೆಟರ್ಸ್ ಒ ಎ ಬೈ ಫಸ್ಟ್ ಲೆಟರ್ಸ್ ಒ ಸಿ ಈಸ್ ಈಕ್ವಲ್ ಟು second two letters OP by OQ is equal to last two letters AP by CQ. ಓಕೆನಾ? ಸರಿ ಸರ್, ಪ್ರಪೋರ್ಷನಾಲಿಟಿಯನ್ನು ತೊಗೊಂಡ್ವಿ. ನೆಕ್ಸ್ಟ್ ಏನು ಮಾಡೋಣ ಸರ್? ಇದರಲ್ಲಿ ಯಾವುದಾದ್ರು ಎರಡು ಕನ್ಸಿಡರ್ ಮಾಡ್ಬೇಕು. ನಾನು ಮುಂಚೆನೇ ಹೇಳಿದ್ದೀನಿ. ಯಾವುದೊಂದು ಕನ್ಸಿಡರ್ ಮಾಡೋಣ. ನಮಗೆ ಎ ಪಿ ವ್ಯಾಲ್ಯೂ ಗೊತ್ತು, ಕ್ಯೂ ಸಿ ವ್ಯಾಲ್ಯೂ ಗೊತ್ತು. ಎರಡು ಇಲ್ಲಿ ಇದೆ ನೋಡೋಣ. ಸಾರಿ, ಎ ಪಿ ಕ್ಯೂ ಸಿ ಅಥವಾ ಸಿ ಕ್ಯೂ ಇದ್ರ ವ್ಯಾಲ್ಯೂ ಗೊತ್ತು. ಇದೊಂದು ತೊಗೋಬೇಕು. ನೆಕ್ಸ್ಟು ಪ್ರೂವ್ ಮಾಡೋಕ್ಕೆ ಹೇಳಿದ್ದೇನು? ಒ ಎ ಇಸ್ ಈಕ್ವಲ್ ಟು ಒ ಸಿ. ಒ ಎ ಎಲ್ಲಿದೆ? ಒ ಎ ಒ ಸಿ ಇಲ್ಲಿದೆ. ಇದನ್ನು ಮತ್ತು ಇದನ್ನು ವಿಲ್ ಕನ್ಸಿಡರ್. ಅಂದರೆ ಒ ಎ ಬೈ ಒ ಸಿ ಇಸ್ ಈಕ್ವಲ್ ಟು ಎ ಪಿ ಬೈ ಕ್ಯೂ ಸಿ ಅಥವಾ ಸಿ ಕ್ಯೂ, ಬೋತ್ ಆರ್ ಸೇಮ್. ಎ ಪಿ ವ್ಯಾಲ್ಯೂ ಏನು? ಎ ಪಿ ವ್ಯಾಲ್ಯೂ ಎ ಬಿ ಇಂಟು 2/5 ಒ ಎ ಬೈ ಒ ಸಿ ಇಸ್ ಈಕ್ವಲ್ ಟು ಎ ಪಿ ಅಂದರೆ ಎ ಬಿ ಇಂಟು 2/5 ಎ ಬಿ into 2/5 whole divided by QC value ಏನು? QC is DC by 5. DC by 5. Denominator 5 cancels. AB by DC. AB and DC both are equal. That means ಇವೆರಡು ಕೂಡ ಕ್ಯಾನ್ಸಲ್ ಆಯಿತು. ಉಳಿದಿದ್ದೇನು? OA by OC is equal to 2 ಮಾತ್ರ ಉಳಿತು. 2/1. ರೈಟ್. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ OA is equal to 2OC. 2 into OC. This is what we had to prove. ಇದನ್ನೇ ನಾವು ಪ್ರೂವ್ ಮಾಡೋಕ್ಕೆ ಹೇಳಿದ್ದು. ಕರೆಕ್ಟ್ ಅಲ್ವಾ? ನೋಡಿ ಇಲ್ಲಿ OA is equal to 2 into OC. ಇದನ್ನೇ ಪ್ರೂವ್ ಮಾಡೋಕ್ಕೆ ಹೇಳಿದ್ದು. We have done. ಸೊ ಇದು ಸ್ವಲ್ಪ ಟ್ರಿಕಿ ಕ್ವಶನ್ನು. ಹೆಂಗೆ ಅಪ್ರೋಚ್ ಮಾಡಬೇಕು ಅಂತ ಹೇಳಿದ್ದೀನಿ. ಫಸ್ಟ್ಗೆ ನಾವು ವಿ ಹ್ಯಾವ್ ಟು ರೈಟ್ ಎ ಪಿ ಇನ್ ಟರ್ಮ್ಸ್ ಆಫ್ ಎ ಬಿ, ಕ್ಯೂ ಸಿ ಇನ್ ಟರ್ಮ್ಸ್ ಆಫ್ ಡಿ ಸಿ. ಆಮೇಲೆ ಸಿಮಿಲಾರಿಟಿ, ಪ್ರಪೋರ್ಷನಾಲಿಟಿ ಎಲ್ಲ ಮಾಡ್ತಾ ಹೋಗಬೇಕಾಗತ್ತೆ. ಐ ಹೋಪ್ ಇದು ಅರ್ಥ ಆಗಿದೆ ಅಂತ. ಇವು ನಮ್ಮ ಟಾಪ್ 3 PYQs ಆಗಿತ್ತು ಫಾರ್ ಟ್ರಯಾಂಗಲ್ಸ್ ಚಾಪ್ಟರ್. ತ್ರಿಭುಜಗಳು ಅಧ್ಯಾಯದ ಟಾಪ್ 3 PYQsಗಳು ಹಿಂದಿನ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳು. ಸೊ ಇದೇ ರೀತಿ ನೆಕ್ಸ್ಟು ಕೋಆರ್ಡಿನೇಟ್ ಜಾಮಿಟ್ರಿ ಇರ್ಬೋದು ಅಥವಾ ಬೇರೆ ಯಾವ ಚಾಪ್ಟರ್ ಆಗಿರ್ಬೋದು, ಬೇಕಂತ ಹೇಳಿದ್ರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಐ ಹೋಪ್ ಈ ಕ್ಲಾಸ್ ನಿಮಗೆ ಹೆಲ್ಪ್ ಆಗಿದೆ. ಮುಂದಿನ ಕ್ಲಾಸಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಕೂಡ ಟೇಕ್ ಕೇರ್. ನಿಮ್ಮ ಸಾಧನೆ ನಮ್ಮ ಗೆಲುವು. ಥ್ಯಾಂಕ್ ಯು.